ಅಮ್ಮ ಹರೇ ಶ್ರೀನಿವಾಸ ಏನು ಮಾಡ್ಲಿಕತ್ತಿದಿ? ಏನು ಮಾಡ್ತಾ ಇದ್ದಿ? 365 ಮಾಡ್ತಾ ಇದ್ದೀನಿ. ವರ್ಷಕ್ಕೆ 350 ದಿನ ಬರ್ತದಲ್ಲ, 365 ದಿನ ಬರ್ತದ ಒಂದೊಂದು ಅಂತೇಳಿ ಮಾಡ್ತಾ ಇದ್ದೀನಿ. ಏನದು? ಎಳಿಬತ್ತಿ ಶೇಷದೇವ್ರಂಗ ಮಾಡೋಕ್ಕೆ ಶುದ್ಧ ಮಾಡು, ಏಳು ಎಡಿ ಮಾಡಿ ಹಿಂಗೆ ಮಾಡಿ ಬಾಲ ಮಾಡಿ ಇದು ಇಪ್ಪಿ ತುಪ್ಪದಾಗ ಹಚ್ಬೇಕು. ಒಳ್ಳೆ ಎಳ್ಳೆಣ್ಣೆಗ ಹಚ್ಬೋದು. ಹೌದಾ? ಯಾವಾಗ ಹಚ್ಬೇಕಿದು? ಯಾವಾಗ ಹಚ್ಚಬೇಕು? ಇದು ವೈಕುಂಠ ಚತುರ್ದಶಿ. ವೈಕುಂಠ ಚತುರ್ದಶಿ ತುಳಸಿ ಲಗ್ನ ಆದ್ಮೇಲೆ ಹಚ್ಬೇಕಾ? ಹಾಂ 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 ಹಾಂ. ಯಾಕೆ ಹಚ್ಬೇಕಿದು? ಇಷ್ಟು ದಿನದ ಯಾಕೆ ಹಚ್ಬೇಕು? ನಾವು ದಿನಾಗ ಎಲ್ಲ ಹೊರಗೆ ಹೋಗಿರ್ತೀವಲ್ಲ, ಹೊರಗೆ ಹೋದಾಗ ಮನ್ಯಾಗ ದೀಪ ಹಚ್ಚಂಗಿಲ್ಲಲ್ಲ, ಅದ್ರ ಸಲುವಾಗಿ ನಾವು ದಿನಾಗ ದೀಪ ಹಚ್ಚಿದಂಗೆ ಆಗ್ತದ ಅಂತ ಹೇಳಿ ಒಂದೇ ದಿನ 365 ಹಚ್ಬೇಕು ದೀಪ. ಹೌದಾ? ಅಂದ್ರೆ ನಾವು ದಿನಾಗ ಹಚ್ಚಿದಂಗೆ ಆಗ್ತದೆ. ಸರಿ ಸರಿ ಆಯ್ತು. ಹರೇ ಶ್ರೀನಿವಾಸ. ಮೊನ್ನೆ 365 ಎಳೆ ಮಾಡಿನಲ್ಲಮ್ಮ. ಮತ್ತಂದ್ರೆ ಇದು ಮಣ್ಣಿನ ಪ್ರಂಟಿಗಾಗ ಇದು 7 ಎಡೆ ಮಾಡಿ ಈಗ ಒಂದು ಬಾಲ ಮಾಡಬೇಕು. ಸ್ವಲ್ಪ ಮಾಡಿ ಇದ್ರೊಳಗೆ ಅರಿಶಿನ ಕುಂಕುಮ ಹಚ್ಚಿ ನೀವು ಪ್ರಂಟಿಗೆ ಇದು ತೋಯಿಸ್ಬೇಕು. ತೋಯಿಸಿ ನೀವು ಶೇಷದೇವರ ಹಂಗೆ ಆಕಾರ ಮಾಡಿ ಇದನ್ನು ಹಚ್ಬೇಕಮ್ಮ. ಎಳ್ಳೆಣ್ಣೆ ತಗೊಂಡು ಹಚ್ಬೇಕು. ಇದನ್ನು ತೋಯಿಸ್ತಾ ಇದ್ದೀನಿ, ನೋಡಮ್ಮ. ಈಗ ಮಾಡ್ತಾ ಇದ್ದೀನಿ. ಅದು ಸ್ವಲ್ಪ ಬಾಲ ಮಾಡಿ ನೋಡ್ರಿ, ಹಚ್ಕಡಿ ಶೇಷದೇವತ್ತು ಬಾಲ ಹಚ್ಕಡಿ ಕೊನೆಗೆ ಸ್ವಲ್ಪ ತುಳಸಿ ಕಾಷ್ಟರ್ಲಿಂತ ಹಚ್ಚಿದ್ರೆ ಶ್ರೇಷ್ಠ ನಮ್ಮ. ತುಳಸಿ ಕಾಟ ಇಲ್ಲಕ್ರೆ ಮಂಗಳಾರತಿ ಬತ್ತಿಲಿಂತ ಹಚ್ಚ್ರಿ. ದೇವರಿಗೆ ಮಂಗಳಾರತಿ ಬತ್ತಿಲಿಂತ ದೇವರಿಗೆ ಆರತಿ ಮಾಡ್ತೀವಲ್ಲ, ಮಂಗಳಾರತಿ ಅದನ್ನು ಶ್ರೇಷ್ಠನೇ. ತುಳಸಿ ಕಾಷ್ಟ ಸಿಕ್ಕರಂಗೆ ಇನ್ನೂ ಭಾಳ ಶ್ರೇಷ್ಠ. ಹರೇ ಶ್ರೀನಿವಾಸ ಹಚ್ಚಿ ನೋಡ್ರಮ್ಮ ದೀಪ.